ಬಾಕ್ಸ್ ಅಪ್ಪ ಹೇಳುದು. ಹಲೋ, ನಾವು ಬಾಯ್ಸ್ ಇದೀವಿ. ಓಕೆ ಓಕೆ. ಹಾಯ್ ಬಾಯ್ಸ್. ಹಾಯ್. ಎ ವಾರ್ಮ್ ವೆಲ್ಕಮ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಸಾಯಿನಾರ ಸಾಯಿನಾರ. ಈ ಸುಂದರ ದಿನವನ್ನ ಕವಿತೆ ಕೇಳ್ಕೊಂಡು ಕಳೆಯೋದಕ್ಕೆ ನಾವು ರೆಡಿ ಇದೀವಿ. ಕವಿತೆ ಹೇಳೋಕೆ ನೀವು ರೆಡಿ ಇದ್ದೀರಾ? ರೆಡಿ 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 ರೆಡಿ. ವೆರಿ ಗುಡ್. ಹಾಗಿದ್ರೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಣ. ಮಾಡೋಣ ಮಾಡೋಣ ಮಾಡೋಣ. ನೀವು ಶುರು ಹಚ್ಕೊಳ್ಳಿ, ನಾವು ನೋಡೋಣ. ಇವತ್ತು ನಿಮ್ ಕವಿತೆನ ಜಡ್ಜ್ ಮಾಡೋದಕ್ಕೆ ನಮ್ ಜೊತೆಗಿದ್ದಾರೆ ದಿ ಫೇಮಸ್ ಲಿರಿಕ್ ರೈಟರ್ ಮಿಸ್ಟರ್ ಕವಿರಾಜ್. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಕವಿರಾಜ್ ಆನ್ ಸ್ಟೇಜ್. ಓ, ಬನ್ನಿ ಬನ್ನಿ ಸ್ವಾಮಿ, ಬನ್ನಿ ಬನ್ನಿ. ಅಡ್ಬಿದ್ರೆ ಬುದೆ, ಅಡ್ಬಿದ್ರೆ. ಸರ್ ಪ್ಲೀಸ್ ಟೇಕ್ ಯುವರ್ ಸೀಟ್. ಹಾಯ್ ಎವ್ರಿಬಡಿ. ಏನ್ರಿ ಇದು? ಸ್ಟೂಡೆಂಟ್ಸ್ ರೌಡಿಸಾ ಹೀಗೆ ಬಿಹೇವ್ ಮಾಡ್ತಿದ್ದಾರೆ? ಏನ್ ಸಾರ್, ಬಂದ ತಕ್ಷಣ ಯಾಕೆ ಕಿವಿಲೆ ಕವಿತೆ ಹೇಳ್ತಾರಂಗಿದ್ದೀರಾ? ಸ್ಟೂಡೆಂಟ್ಸ್ ಕಮ್ ರೌಡೀಸ್ ಸರ್. ಏನೋಪ್ಪ, ನೀವ್ ಆಕ್ಚುಲಿ ಕವಿರಾಜ ಸರ್. ಕವಿತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಗಿರ್ಬೇಕು ಅಂತ ನಮ್ ಕವಿರಾಜ್ ಸರ್ ಹೇಳ್ತಾರೆ. ಸರ್ ಪ್ಲೀಸ್. ಕವಿತೆಗಳು ಚಿಕ್ಕದಾಗಿರ್ಬೇಕು, ಚೊಕ್ಕವಾಗಿರ್ಬೇಕು. ದೊಡ್ಡದಾಗಿದ್ರೆ ಜನಗಳು ಎದ್ದೋಗೋ ಚಾನ್ಸಸ್ ಇರುತ್ತೆ. ಕವಿತೆಗಳು ಮನಸ್ಸು ಮುಟ್ಟೋ ತರ ಇರ್ಬೇಕು. ಮುಟ್ಟದೇ ಇದ್ರೆ ಮುಟ್ಟಿಸ್ಬೇಕು. ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮುಟ್ಟಿಸ್ಬೇಕು. ಸೂಪರ್ ಸರ್ ನೀವು. ಹಾಗೆ ಕವಿತೆಗಳು ಭಾವನೆಗಳನ್ನ ಹುಟ್ಟಿಸೋ ತರ ಇರ್ಬೇಕು. ಸಾರ್ ಹುಟ್ಟದರೆ ಇದ್ರೆ ಕಷ್ಟಪಟ್ಟು ಹುಟ್ಟಿಸ್ಬೇಕು. ಚಪ್ಪಾಳೆಗಳನ್ನ ಗಿಟ್ಸೋ ತರ ಇರ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ತೀನಿ, ಕವಿತೆಗಳು ನಿಮ್ಮ ಸ್ವಂತದ್ದಾಗಿರ್ಬೇಕು. ಬಾಡಿಗೆ ತಗೊಂಬಂದ್ರೆ ಏನ್ ಸರ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ ಸಾರ್. ಕದ್ಕೊಂಬಂದ್ಬಿಟ್ರೆ ಕದ್ರೆ ಜೈಲಿಗೆ ಹೋಗ್ಬೇಕು. ಕಷ್ಟಪಟ್ಟು ನಾವೇ ಹುಟ್ಟಿಸ್ತೀವಿ ಬಿಡಿ ಸರ್. ಥ್ಯಾಂಕ್ ಯು. ವಾವ್, ಸೂಪರ್. ನಾವಿವಾಗ ನಮ್ ಕವಿತೆ ಕಾಂಪಿಟೇಷನ್ ಶುರು ಮಾಡೋಣವಾ? ಕವಿತೆ ಹೇಳೋದಕ್ಕೆ ಬರ್ತಾ ಇದ್ದಾರೆ ಮೊದಲನೇದಾಗಿ ನಿಶಾ ಫ್ರಮ್ ಜೈನ್ ಕಾಲೇಜ್. ಒಂದು ದಿನ ರೋಡಲ್ಲಿ ಹೋಗ್ತಾ ಇದ್ದೆ ನಾನು. ರೋಡ್ ಸೈಡಲ್ಲಿ ಕಂಡೆ ಆಳುತ್ತಿರುವ ನಾಯಿ ಮರಿಯನ್ನು. ನಾನು ಅದನ್ನು ತಗೊಂಡು ಬಂದು ಮನೆಯಲ್ಲಿ ಸಾಕಿದೆ. ಈಗ ಅದು ದೊಡ್ಡದಾಗಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಕವಿತೆ ಹೇಳಿ ಅಂದ್ರೆ ಯಾವ್ದೋ ನಾಯಿ ಮರಿ ಕತೆ ಹೇಳ್ತಿದ್ದೀರಲ್ರಿ? ನಾನ್ ಹೇಳಿದ್ದು ಕವಿತೆನೆ ಸರ್. ಅದಕ್ಕೆ ಟ್ಯೂನ್ ಹಾಕಿದ್ರೆ ಒಳ್ಳೆ ಹಾಡಾಗುತ್ತೆ. ಓ, ನೀವು ಆ ರೇಂಜ್ ಅಲ್ಲಿ ಇದ್ದೀರಾ? ಇದಕ್ ಟ್ಯೂನ್ ಬೇರೆ ಹಾಕ್ಬೇಕಾ? ಸರಿ, AR ರೆಹಮಾನ್ ಅಡ್ರೆಸ್ ಕೊಡ್ತೀನಿ, ಹೋಗಿ ಕೊಟ್ಟು ಬನ್ನಿ. ಅಮ್ಮ, ಯಾರು ಬೇರೆಯವ್ರನ್ನ ಕರೆಯಮ್ಮ ಅಲ್ಲಿ. ಸಾರ್ ಬೇಡ, ಇಲ್ಲೇ ಕಳ್ಸಿ ಸಾರ್. ನಮ್ ಚಿಕ್ಕ ಒಳ್ಳೆ ಟ್ಯೂನ್ ಆಗ್ತಾನೆ. ನಮ್ಮ ಮುಂದಿನ ಸ್ಪರ್ಧಿ ವಿನಯ್ ಫ್ರಮ್ ವಿಜಯ ಕಾಲೇಜ್. ಥ್ಯಾಂಕ್ ಯು ಮೇಡಮ್. ಹೋಗೋಣ ಬಾ ಗೆಳತಿ ನಾವಿಬ್ಬರು ಚಂದ್ರಲೋಕಕ್ಕೆ, ಹೋಗೋಣ ಬಾ ಗೆಳತಿ ನಾವಿಬ್ಬರು ಚಂದ್ರಲೋಕಕ್ಕೆ, ಕಟ್ಟಿಕೊಳ್ಳೋಣ ಮನೆಯೊಂದನ್ನು ಅಲ್ಲೇ ಸ್ವಂತಕ್ಕೆ. ಹೊಟ್ಟೆಗೆ ತಿಂತೀರಪ್ಪ ಅಲ್ಲಿ. ಹೌದಲ್ವಾ? ಅಲ್ಲಿ ಯಾರೋ ಸರಿಯಾಗಿ ಹೇಳಿದ್ರು. ಅಲ್ಲಿ ಇನ್ನು ಪಾರ್ಕು ಮಾಲು ಥಿಯೇಟರ್ ಏನು ಕಟ್ಟಿಲ್ವಂತೆ. ಇನ್ನೊಂದು 20 ವರ್ಷ ತಡ್ಕೊಳಪ್ಪ. ನೀನ್ ಯಾರನ್ನ ಸತ್ತೋಗ್ರ ಸಿವಿಲ್ ಕಾಂಟ್ರಾಕ್ಟರ್ ಮಗಳು ಮದ್ವೆ ಆಗ್ಬಿಡಿ, ಅಲ್ಲಿ ಒಳ್ಳೆ ಮನೆ ಕಟ್ಕೊಡ್ತಾರೆ. ನೆಕ್ಸ್ಟ್. ಪ್ರಿಯಾ, ನಿನಗಾಗಿ ಮಾಡ್ಕೊಂಡ್ ಬಂದಿರುವೆ ಚಿಕನ್ ಬಿರಿಯಾನಿ. ಯಾವ್ದಮ್ಮ? ನಾಟಿ ಕೋಳಿನ ಫಾರಂ ಕೋಳಿನ? ಅಲ್ಲ, ಗಿರಿರಾಜ. ಗೆಟ್ ಲಾಸ್ಟ್. ಈಗ ಕವಿತೆ ಹೇಳೋದಕ್ಕೆ ಬರ್ತಾ ಇದ್ದಾರೆ ಪ್ರಿಯಾ ಫ್ರಮ್ ದಯಾನಂದ್ ಸಾಗರ್ ಕಾಲೇಜ್. ಚಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ನೆರಳಿರಲಿ, ಎಂದೆಂದು ನೀ ನನ್ನೊಂದಿಗಿರು ಓ ಕ್ರೋಸಿನ್. ದೇಹ ಬಿಸಿಯಾದಾಗ, ಕಣ್ಣು ಕೆಂಪಾದಾಗ ನೆನಪಾಗುವೆ ನೀ ಓ ಕ್ರೋಸಿನ್. ಟೇಸ್ಟ್ ನಲ್ಲಿ ನೀ ಕಹಿಯಾದರೂ ನೀ ವೇಸ್ಟ್ ಅಲ್ಲ ಕ್ರೋಸಿನ್. ನೀ ನನ್ನೊಂದಿಗೆ ಬೆರೆತ ಗಂಟೆಗಳಲ್ಲಿ ದೇಹ ತಂಪಾಗಿ ಹಿತವೆನಿಸುವುದು ಓ ಕ್ರೋಸಿನ್. ನೀ ಎಂದೆಂದು ನನ್ನೊಂದಿಗಿರು, ನನ್ನ ಸಂಗಾತಿಯಾಗಿರು ಓ ಕ್ರೋಸಿನ್. ಏನು? ಥ್ಯಾಂಕ್ ಯು. ಏನ್ ಸಕ್ಕತ್ತ ಪಡಿದ ನೋಡಯ್ಯ ಕವಿತೆ. ಹೆಂಗ್ ಚೆನ್ನಾಗ್ ಮಾಡಿದೆ ನೋಡಯ್ಯ. ಸೂಪರ್ ಸೂಪರ್. ಓ, ಯಾರಪ್ಪ ಅಲ್ಲೇ? ನನ್ಗೊಂದು ಅನಾಸಿನ್ ತಂದ್ಕೊಡಪ್ಪ. ಅಲ್ಲ, ಚಪ್ಪಾಳೆ ಹೊಡ್ದಲ್ಲ. ಅವಳು ಹೇಳಿದ ಕವಿತೆ ಅಷ್ಟೊಂದ್ ಚೆನ್ನಾಗಿತ್ತ. ಯಾರಿಗಿಷ್ಟ ಅದನ್ನ ಬಿಟ್ರೇನೋ, ನಂಡು ಬರೋದು ನನಗೆ ಇಷ್ಟ ಕಣೋ. ಏನೋ ಖುಷಿ ಪಡಬಾರ್ದ? ಇನ್ನು ಸ್ವಲ್ಪ ಕೇಳ್ತಿದ್ರೆ ಕಿವಿಯಲ್ಲೇ ರಕ್ತ ಬರ್ತಾಯಿತ್ತು. ಎಕ್ಸ್ಕ್ಯೂಸ್ ಮೀ. ಚಿಕ್ಕ ನೂಟ್ಲಾಗು. ಅವಳು ನನ್ನನ್ ಕೇಳ್ತಾಳೆ. ಆಲ್ರೆಡಿ ಕಮಿಟೆಡ್ ಅಂತ. ಅವ್ರ ಅಮ್ಮನ್ ನೀನ್ ಕಮಿಟ್ ಮಾಡ್ಕೊಳ್ಳೋ ಹೋಗಪ್ಪ. ನಡಿ. ಒಂದ್ ನಿಮಿಷ. ಐ ಆಮ್ ಪ್ರಿಯಾ. ಹಾಯ್, ಐ ಆಮ್ ಕಾಂತ. ಕಮಿಂಗ್ ಇಂದ ಟಾಕಿಂಗ್ ಇಂದ ವಾಕಿಂಗ್ ಇಂದ ನೈಸ್ ರೋಡ್. ವಾಟ್? ಅಂದ್ರೆ ನೈಸ್ ಆಗಿ ರೋಡಲ್ಲಿ ಮಾತಾಡ್ಕೊಂಡು ಹೋಗೋಣ ಅಂತ. ಬನ್ನಿ ಪ್ಲೀಸ್ ಕಮ್. ಪ್ರಿಯಾ ಅವ್ರೆ, ಅಂದಾಗ ಅರ್ಜೆಂಟ್ ಆಗಿ ಕರ್ಸಿದ ವಿಷಯ ಹೇಳಿ ಪ್ಲೀಸ್. ನಿಜ ಹೇಳಿ, ನಿಮಗ್ ನನ್ ಕವಿತೆ ಇಷ್ಟ ಆಯ್ತಾ? ಯಾಕೆ? ಅಷ್ಟು ಚೆನ್ನಾಗಿತ್ತು, ವಿಜಿಲೇ ಬಡ್ದಲ್ಲ. ಬಟ್ ಬೇರೆ ಯಾರು ವಿಸಿಲೇ ಹೊಡಿಲಿಲ್ಲ. ಅಯ್ಯೋ, ಅವ್ರಿಗೆಲ್ಲ ವಿಜಿಲ್ ಹೊಡಿಯಕ್ ಬರೋದಿಲ್ಲ, ಬಿಟಾಕಿ ಡಬ್ಬ ನನ್ ಮಕ್ಕಳು. ಚಪ್ಪಾಳೆ ಕೂಡ ಹೊಡಿಲಿಲ್ಲ. ಅಯ್ಯೋ, ಅವರೆಲ್ಲ ನಿಮ್ ಕಾಂಪಿಟೇಟರ್ಸ್.
ನೀವು ಅವ್ರಿಗಿಂತ ತುಂಬಾ ಚೆನ್ನಾಗಿ ಕವಿತೆ ಬರ್ದು ಓದ್ಬಿಟ್ರಿ ಅಂತ ಹೊಟ್ಟೆವರಿಗಾರ ಚಪ್ಪಾಳೆ ಹೊಡೆದಿಲ್ಲ ಅಷ್ಟೇ ಅವರು. ಅಯ್ಯೋ ಹೌದು, ಸುಮಾರು ಕಾಯಿಲೆಗಳಿದೆ, ಆದ್ರೆ ನೀವೆಲ್ಲವನ್ನೂ ಬಿಟ್ಟು ಆ ಕ್ರೋಸಿನ ಮೇಲೆ ಬರ್ದಿದ್ದೀರಲ್ಲ ಕವಿತೆ, ಯಾಕೆ? ಇಲ್ಲ, ನಾನ್ ಕೂತ್ಕೊಂಡ್ ಕವಿತೆ ಬರಿಬೇಕಾದ್ರೆ ತುಂಬಾ ಕೋಲ್ಡ್ ಫೀವರ್ ಇತ್ತು, ಅದಕ್ಕೆ ಕ್ರೋಸಿನ್ ಮೇಲೆ ಬರೆದ್ಬಿಟ್ಟೆ. ಅಯ್ಯೋ ಪಾಪ, ಈಗ ಹೇಗಿದೆ? ಓಕೆ, ಹೌದಾ? ಬನ್ನಿ ಕುತ್ಕೊಂಡು ಮಾತಾಡೋಣ. ಯಾಕೆಂದ್ರೆ ಜ್ವರ ಬಂದು ಸುಸ್ತಾಗ್ಬಿಟ್ಟಿರ್ತಾರೆ. ಕುತ್ಕೊಳ್ಳಿ ಪ್ಲೀಸ್. ಇಡೀ ಸ್ವಲ್ಪ ವರ್ಕ್ ಬಿಡ್ತೀನಿ. ಡೆಂಗ್ಯೂ ಜ್ವರ ಏನೋ ಬಂದ್ಬಿಟ್ಟತ್ ನಿಮ್ಗೆ. ನಿಜ ಹೇಳಿ, ನನ್ ಕವಿತೆ ಇಷ್ಟ ಆಯ್ತಾ? ಅದು ನಿಮ್ಮ ಹತ್ರ ಇದೆಯಾ? ಏನು? ಓ ಕ್ರೋಸಿನ್. ಯಾವಾಗ್ಲೂ ಇಟ್ಟಿರ್ತಾರಪ್ಪ ಬುಲೆಟ್ ತರ. ನೀರ್ ಬೇಕಾ? ಅವಾಗಲಿಂದ ಕುಡಿಸ್ತಾ ಇದೀರಲ್ಲ. ಬಟ್ ನೀವ್ಯಾಕ್ ಕ್ರೋಸಿನ್ ತಗೊಂಡ್ರಿ? ನನ್ಗೆ ಆಕ್ಚುಲಿ ನಿಮ್ ಕವಿತೆ ಬಗ್ಗೆ, ನಿಮ್ ಡೆಡಿಕೇಶನ್ ಬಗ್ಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾನು ಈ ಕ್ರೋಸಿನ್ ತಗೊಂಡೆ. ಈಗ್ಲಾರ ನನ್ ಮೇಲೆ ನಿಮ್ಗೆ ನಂಬಿಕೆ ಬಂತಲ್ವಾ? ನೀವ್ ಕವಿತೆ ಬರಿಯಲ್ವಾ? ಅಯ್ಯೋ, ಸಿಕ್ಕಾಪಟ್ಟೆ ಬರ್ತಿದ್ದೀನಲ್ಲ. ನಾನ್ ಬರ್ದ್ ಬಿಸಾಕಿದ್ದೆ. ಇವತ್ತು ಹುಡುಗರು ಕಾಂಪಿಟೇಷನ್ ತಗೊಂಬಂದು ಹಾಡಿದ್ದು. ನೀವ್ಯಾಕ್ ಕಂಪೀಟ್ ಮಾಡ್ಲಿಲ್ಲ? ನೋ 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 ನನ್ನ ಜಡ್ಜ್ ಮಾಡೋ ಕೆಪಾಸಿಟಿ ಕವಿರಾಜ್ಗೂ ಇಲ್ಲ, ಯೋಗರಾಜ್ ಭಟ್ಗೂ ಇಲ್ಲ, ಜಯಂತ್ ಕಾಯ್ಕಣಿಗೂ ಇಲ್ಲ ಬಿಡಿ. ಸುಮ್ನೆ ನಾನ್ ಸಾಂಗ್ ಬರೆಯೋದು, ಅದು ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ಳೋದು, ಅದಕ್ಕೆ ಟ್ಯೂನ್ ಮಾಡಿ ಮ್ಯೂಸಿಕ್ ಡೈರೆಕ್ಟರ್ ಕೈಯಲ್ಲಿ ಕೊಟ್ಬಿಟ್ಟು ಸಾಂಗ್ ಹಿಟ್ ಆಗೋದು ಯಾಕೆ ಬೇಕಿವೆಲ್ಲ ನಮ್ಗೆ? ರಿಯಲಿ ಹಾಗಾಗಿದ್ಯಾ? ನೋಡಿ, ಅವಾಗ ನನ್ ಮೂಡ್ ಬಂದಾಗೆಲ್ಲ ಕವಿತೆ ಬರಿತಾ ಇರ್ತೀನ. ಅದನ್ನ ಯಾರೋ ಲೋಫರ್ ನನ್ ಮಕ್ಳು ಕದ್ದುಬಿಟ್ಟು ತಗೊಂಡೋಗಿ ಮ್ಯೂಸಿಕ್ ಡೈರೆಕ್ಟರ್ ಕೈಯಲ್ಲಿ ಕೊಡ್ತಾರ. ಮ್ಯೂಸಿಕ್ ಡೈರೆಕ್ಟ್ರು ಟ್ಯೂನ್ ಮಾಡಿ ಸಾಂಗ್ ಮಾಡ್ತಾರೆ, ಹೆಸರು ಬಟ್ರದ್ ಹಾಕೋತಾರೆ. ಈ ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಗಿದ್ಯಲ್ಲ, ಅದ್ ನಾನೇ ಬರ್ದಿದ್ದು. ಪ್ಲೀಸ್, ನೀವ್ ನನ್ಗೆ ಒಂದ್ ಪ್ರಾಮಿಸ್ ಮಾಡ್ಬೇಕು. ನಾನ್ ಪ್ರಾಮಿಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ರೋಸಿನ್ ತಗೊಂಡು ಒಳಗೆ ಇಟ್ಕೊಂಬಿಡಿ. ಇಟ್ಕೊಳ್ಳಿ ಒಳಗಡೆ. ಥ್ಯಾಂಕ್ ಯು. ಇನ್ಯಾವತ್ತು ನೀವು ಕವಿತೆ ಬರ್ದು ಎಸಿಬಾರ್ದು. ನಾನು ಅದನ್ನೆಲ್ಲ ಓದ್ಬೇಕು. ಪ್ರಾಮಿಸ್? ಪ್ರಾಮಿಸ್. ಪೆಪ್ಸೋಡೆಂಟ್, ಕೋಲ್ಗೇಟ್ ಎಲ್ಲಾನು. ದೇವ್ರೇ, ಏನ್ ಮಾಡೋದಪ್ಪ ಈಗ? ನೈಸ್ ಟು ಮೀಟ್ ಯು. ಬೈ. ಸಾಯನಾರ ಸಾಯನಾರ. ಬಾಯ್ ಬಾಯ್. ಒಂದು ಹುಡುಗಿನ ಬೀಳ್ಸ್ಕೊಳಕ್ಕೆ ಎಷ್ಟು ಸುಳ್ಳು ಹೇಳ್ಬೇಕಪ್ಪ. ನೀರಿಲ್ದಾನೆ ಮಾತ್ರೆ ಎಲ್ಲ ತಿನ್ಬೇಕು. ದೇವ್ರೆ, ಈ ಸ್ವೆಟರ್ ಮಾಡೋ ಹುಡುಗಿನ ಮುಗ್ ಬೀಳಪ್ಪ. ಮುಗ್ಯಾಂಬೋ ಕೋಶುವ. ಡೈರೆಕ್ಟ್ ಡೀಲು. ಹಾಯ್ ಪ್ರಿಯಾ. ನೀನ್ ಯಾಕೆ ಬಂದೆ ಇಲ್ಲಿ? ಅದು ನಿನ್ ಜೊತೆ ಮಾತಾಡೋಣ ಅಂತಾನೆ ಬಂದೆ. ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ನಿನ್ನೆ ಪಾರ್ಕ್ ಅಲ್ಲಿ ನಮ್ ಕಾಲೇಜ್ ಕಾಂತನ್ ಜೊತೆ ಮಾತಾಡ್ತಾ ಇದ್ದೆ. ನಿನ್ಗೆ ಯಾಕದೆಲ್ಲ? ಮೈಂಡ್ ಯೋರ್ ಬಿಸ್ನೆಸ್, ಓಕೆ? ನೋಡು ಪ್ರಿಯಾ, ಅಣ್ಣಂಗೆ ಈ ವಿಷಯ ಗೊತ್ತಾದ್ರೆ ಅಣ್ಣ ಸುಮ್ನೆ ಇರಲ್ಲ. ನಿನ್ನ ಕೇರ್ ತಗೊಳಕ್ಕೆ ನನ್ನ ವಯಸ್ಸಿರೋದು ಗೊತ್ತಾ? ನಂಗ್ ತೊಂದ್ರೆ ಆಗಿರೋದೇ ನಿನ್ನಿಂದ. ಅಣ್ಣಂಗ್ ಹೇಳ್ತೀನಿ, ಹುಷಾರ್. ಪ್ಲೀಸ್ ಪ್ರಿಯಾ, ನನ್ನ ಅರ್ಥ ಮಾಡ್ಕೋ. ನಾನ್ ತುಂಬಾ ಪ್ರೀತಿ ಮಾಡ್ತೀನಿ ನಿನ್ನ. ಐ ಆಮ್ ಕ್ರೇಜಿ ಅಬೌಟ್ ಯು ಕಣೋ. ಬಟ್ ಐ ಹೇಟ್ ಯು, ಓಕೆ? ನೀ ಇನ್ನೊಂದ್ಸಲ ಲವ್ ಗಿವ್ ಅಂತ ನನ್ ಹಿಂದೆ ಬಂದ್ರೆ ನಾನ್ ಸೀರಿಯಸ್ ಆಗಿ ಅಣ್ಣಂಗ್ ಹೇಳ್ಬೇಕಾಗತ್ತೆ. ನಮ್ ಲವ್ ಮ್ಯಾಟ್ರಿಗೆ ಯಾರು ಎಂಟ್ರಿ ಆದ್ರೆ ನಾನ್ ಸುಮ್ನೆ ಬಿಡಲ್ಲ. ಐ ನಡೀರೋ ಚಿನ್ನು. ಬಾಯ್. ಅವಳು ಯಾರಿಗೂ ಹೇಳಲ್ಲ. ಬಾ ಮಗ, ಅವ್ರ ಅಣ್ಣನ್ ಕಂಡ್ರೆ ಅವಳಿಗೆ ಭಯ. ಹಂಗ ಬರ್ದು ಹಿಂಗ್ ಬರ್ದ್ರು ಬರೀ ಪಿಕ್ಚರ್ ಆಡೇ ಬರ್ತಾವೆ. ನಾನ್ ಬೇರೆ ಅವಳಿಗೆ ಕವಿತೆ ಬರ್ದು ಬಿಸಾಕಲ್ಲ ಅಂತ ಪ್ರಾಮಿಸ್ ಬೇರೆ ಮಾಡಾಕ್ಬಿಟ್ಟಿದ್ದೀನಿ. ಲವ್, ನಿನಗೆ ಕವಿತೆ ಬರೆಯಕ್ ಬರುತ್ತಲ್ವೇನಾ? ನನಗೆ ಗೊತ್ತಿಲ್ಲಪ್ಪ. ನೀನು ಹುಟ್ಟಿದಾಗಿಂದ ನನಗೇನ್ಕನ ಯೂಸ್ ಆಗಿದೆನಾ? ನಾನು ಆಕ್ಚುಲಿ ನಿನ್ಗೆ ಕವಿತೆ ಬರೆಯಕ್ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಕ್ ಕೇಳಿದೆ ಅಷ್ಟೇನೆ. ತಾಳು. ಓ, ನಾನೆಂತ ದಡ್ಡಾರಿ. ಇಷ್ಟೊತ್ನಲ್ಲೆಲ್ಲ ನನ್ನ ಕವಿತೆ ಹುಡ್ತದ? ಇಷ್ಟೊತ್ನಲ್ಲಿ ಬರೀ ಮಕ್ಳು ಹುಡ್ತಾವ ಅಷ್ಟೇನೆ. ಕವಿತೆ ಏನಿದ್ರು ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲೇ ಟ್ರೈ ಮಾಡ್ಬೇಕು. ಓ ಪ್ರಿಯಾ ಪ್ರಿಯಾ, ಓ ಪ್ರಿಯಾ ಪ್ರಿಯಾ, ಕವಿತೆ ಪ್ರಿಯಾ ಪ್ರಿಯಾ ಬಂದೇ ಬರ್ತೈತೆ. ಪ್ರಿಯಾ ಪ್ರಿಯಪ್ಪ, ಬೆಳಿಗ್ಗೆ ಟ್ರೈ ಮಾಡೋಣಪ್ಪ. ಇದ ಅವರಪ್ಪ ಎಣ್ಣೆ ಗಾಡಿನ ಮದ್ವೆಗೆ ಹೋಗ್ತಾ ಇಲ್ವಾ? ಎತ್ತಾಕೊಂಬಂದ್ ಮದುವೆ ಮಾಡಿದ್ರೆ ಆಯ್ತು ಬಿಡಲ್ಲ. ಅದಕ್ಕೆ ಯಾಕೆ ತಗೊಳಕಂತ? ಓ ಥ್ಯಾಂಕ್ ಯು. ತಗೋಪ. 1 minute. ಓಪನ್ ಮಾಡು. ಏನು? ಓಪನ್ ಮಾಡ್ರಿ. ಯಾಕೋ? ಮಾಡ್ರಿ, ಹೇಳ್ತೀನಿ. ಏನಿದು? ನೀನು ಫ್ರೆಂಡ್ಸ್ ಜೊತೆ ರೋಡಲ್ಲಿ ಹಾಳು ಮುಳು ತಿಂದು ಹೊಟ್ಟೆ ತುಂಬಿಸ್ಕೊಳ್ತೀಯ. ಆದ್ರೆ ಇವನು
ನಾನ್ ಏನ್ ಹಾಕಿ ಕಳ್ಸಿರ್ತೀನೋ ಅದನ್ನೇ ತಿನ್ನೋದು. ಅದಕ್ಕೆ ಅವನಿಗೆ ಮೊಟ್ಟೆ ಇಟ್ಟಿದ್ದೀನಿ. ಅದನ್ನ ಸಹಿಸಲ್ವಾ ನೀನು? ಕತೆ ಬೇಡ. ನಾನು ಕೇಳ್ತಾ ಇರೋದು ಅವನ್ಗೆ ಯಾಕೆ ಮೊಟ್ಟೆ ಹಾಕಿದ್ಯಾ ಅಂತಲ್ಲ, ನನಗೆ ಯಾಕೆ ಹಾಕ್ಲಿಲ್ಲ ಅಂತ. ಕಾಂತ, ಏನಿದು? ತಗೋ, ಇದು ಅವನದೇ ಮೇಲೆ ಹಾಕು, ತಿಂದು ಸಾಯ್ಲಿ. ಇದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಳ್ತೀಯ? ಬಿಡೋ ಕಾಂತ. ಲೇ ಅಂತ ಅದು ಯಾಕೆ ಬೇಜಾರು ಮಾಡ್ಕೊಂತೀಯ ಬಿಡು. ಮೊಟ್ಟೆ ತಾನೇ ನಿನಗೆ ಕೊಡ್ತೀನಿ. ನೀನೇನ್ ದಾನ ಶೂರ ವೀರ ಕರ್ಣ ರೆಬಲ್ ಸ್ಟಾರ್ ಅಂಬರೀಷ? ಏಯ್ ಚಾಟ್ಸ್ ಒದ್ದ ಅಂದ್ರೆ ನಿನ್ಗೆ ಇವಾಗ ಲೋ ಕಾಂತ, ಇಷ್ಟಕ್ಕೇನಿಲ್ಲ. ಏನೋ ಇದೆಲ್ಲ. ಬಾಯ್. ಲೋ ಕಾಂತ. ಬಾಯ್.